ನಮಸ್ತೆ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 22ನೇ ಕಂತಿನಲ್ಲಿ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಅದು ಏನು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ನೋಡ್ಬೇಡಿ. ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಆದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುವಂತದ್ದು. ಮತ್ತೆ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುದಿಲ್ಲ. ಅದು ಇನ್ಕಂಪ್ಲೀಟ್ ಆಗ್ತದೆ. ನಿಮಗೆ ಅದರಲ್ಲಿ ಡೌಟ್ಸ್ ಹೆಚ್ಚಾಗ್ತದೆ. ಸೊ ಇವತ್ತಿನ ಒಂದು ವಿಡಿಯೋ ಅಂತ ನೋಡುದಾದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ 2 ಲಕ್ಷ ಜನರನ್ನ ಹೊರಗಡೆ ಇಟ್ಟಿದ್ದಾರೆ ಹೆಸರನ್ನ. ಅದು ಇನ್ನು ಮುಂದೆ ಆ 2 ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರುವುದಿಲ್ಲ. ಕೆಲವೊಂದು ಮಹಿಳೆಯರಿಗೆ 3-4 ತಿಂಗಳಿಂದ ಕೂಡ ಬರುವುದು ನಿಂತೋಗಿದೆ. ಅದರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡ್ತೇನೆ. ಅದಕ್ಕೆ ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಬಿಗಿನಿಂಗ್ ಇಂದ ಎಂಡ್ ವರೆಗೆ ನೋಡಿ, ಆಗ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಈಗ ಮೊದಲನೇದಾಗಿ 2 ಲಕ್ಷ ಮಹಿಳೆಯರನ್ನ ಪಟ್ಟಿಯಿಂದ ಯಾಕೆ ಹೊರಗಡೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರೆಲ್ಲ IT ರಿಟರ್ನರ್ಸ್ ಮತ್ತೆ GST ಪೇಮೆಂಟ್ ಮಾಡುವವರು ಅಂತವರನ್ನು ಮಾತ್ರ, ಅಂತಹ ಮಹಿಳೆಯರನ್ನ ಹೊರಗಿಟ್ಟಿದ್ದಾರೆ. ಅಂದ್ರೆ ಮಹಿಳೆಯರೇ ಕಟ್ಬೇಕು ಅಂತಿಲ್ಲ, ಅವರ ಹಸ್ಬೆಂಡ್ ಹೀಗೆ ಯಾರು ಅವರ ಮನೆ ಅಂದ್ರೆ ಒಂದು ರೇಷನ್ ಕಾರ್ಡ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅದ್ರಲ್ಲಿ ಯಾರಾದ್ರೂ ಒಬ್ರು IT ರಿಟರ್ನ್ಸ್ ಅಥವಾ GST ಪೇಮೆಂಟ್ ಮಾಡುವವರಿದ್ರು ಕೂಡ ಅಂತಹ ಮಹಿಳೆಯರಿಗೆ ಅವರು ಅನರ್ಹರೆಂದು ಆ ಪಟ್ಟಿಯಿಂದ ಹೊರಗಡೆ ಇಟ್ಟಿದ್ದಾರೆ. ಅಂದ್ರೆ ಅವರು ಬಡ ಕುಟುಂಬಕ್ಕೆ ಸೇರಿದವರಲ್ಲ ಅಂತ ಹೇಳಿ. ಇನ್ನು ಗೃಹಲಕ್ಷ್ಮಿ 21ನೇ ಕಂತಿನ ಹಣ ಆಲ್ಮೋಸ್ಟ್ 80% ಮಹಿಳೆಯರಿಗೆ ಬಂದಿದೆ. ಅಂದ್ರೆ ಯಾರಿಗೆಲ್ಲ ಬಂದಿಲ್ಲ ಅವರು ಕಮೆಂಟ್ ಮಾಡಿ ತಿಳಿಸಿ. ಕೆಲವರಿಗೆ 18 ಕಂತು ಬಂದು ಸ್ಟಾಪ್ ಆಗಿದೆ. ಅಂತವರು ನಿಮ್ಮ ಊರಿನ ಅಂಗನವಾಡಿ ಟೀಚರ್ಸ್ ಏನ್ ಹೇಳಿದ್ದಾರೆ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ, ಅಪ್ಡೇಟ್ಸ್ ಅನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಇಂತಹ ವಿಚಾರವನ್ನು ಅವರು ಅಂಗನವಾಡಿ ಟೀಚರ್ಸ್ಗೆ ತಿಳಿಸಿದ್ದಾರೆ. ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಒಂದು 17, 18 ಅಥವಾ 16, 17 ಹೀಗೆ ಬಂದು ಸ್ಟಾಪ್ ಆಗಿದೆ ಅಂತಹ ಮಹಿಳೆಯರ ಏನು ಇನ್ಫಾರ್ಮೇಶನ್ ಅನ್ನ ಪಡ್ಕೊಂಡು ಅವರಿಂದ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಒಂದು ಜೆರಾಕ್ಸ್ ಕೂಡ ತಗೊಂಡು ಅದನ್ನ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಆಫೀಸಿಗೆ ತಲುಪಿಸ್ಬೇಕು ಅಂತ ಕೂಡ ಹೇಳಿದ್ದಾರೆ. ಅಂದ್ರೆ ಅದು ಕೆಲವೊಂದು ಅಂಗನವಾಡಿ ಟೀಚರ್ಸ್ ಮನೆ ಮನೆಗೆ ಹೋಗಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಬರ್ತಾ ಇಲ್ಲ ಅಂತ ಹೇಳಿ, ಅಂತಹವರ ಯಾರ್ದೆಲ್ಲ ಬರ್ತಾ ಇಲ್ಲ ಅಂತವರ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅನ್ನ ತಗೊಂಡೋಗಿ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಹೋಗಿ ಅವರು ಜೆರಾಕ್ಸ್ ಅನ್ನ ಕೊಟ್ಟ ತಕ್ಷಣ ಅವರು ರೇಷನ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ಸ್ಟೇಟಸ್ ಅನ್ನ ಚೆಕ್ ಮಾಡಿ ಯಾಕೆ ಬಂದಿಲ್ಲ ಅಂತ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ. ಕೆಲವೊಂದು ಅಂಗನವಾಡಿ ಟೀಚರ್ಸ್ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದಲ್ಲಿ ನಿಮ್ಮ ಊರಿನಲ್ಲಿ ಯಾವ ಅಂಗನವಾಡಿ ಕೇಂದ್ರ ಇದೆ ಅಲ್ಲಿಗೆ ನೀವೇ ಹೋಗಿ ನಮಗೆ ಗೃಹಲಕ್ಷ್ಮಿ ಹಣ ಅಂದ್ರೆ ಎಷ್ಟು 18, 16 ಎಲ್ಲಿಂದ ನಿಮಗೆ ಸ್ಟಾಪ್ ಆಗಿದೆ ಅಲ್ಲಿಂದ ನಮಗೆ ಬರ್ತಾ ಇಲ್ಲ, ಇಲ್ಲಿ ತನಕ ಬಂದಿದೆ, ನಮ್ಮ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅನ್ನ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಚೆಕ್ ಮಾಡಿಸಿ ಅಂತ ಹೇಳಿ ಕೊಡಿ. ಯಾಕೆಂತ ಹೇಳಿದ್ರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡಿದ್ದಾರೆ. ಅಂದ್ರೆ ನೀವು ಯಾರಿಗೆಲ್ಲ ಬಂದಿಲ್ಲ ಅವರು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ಮಾಡಿ ಅಂತ ಹೇಳಿ. ಅದು ನೀವು ನಿಮ್ಮ ಅಂಗನವಾಡಿ ಟೀಚರ್ಸ್ಗೆ ಹೇಳಿ. ಹಾಗಿಂತ ಹೇಳಿ ಗವರ್ಮೆಂಟ್ ಇಂದ ಕೂಡ ಹೇಳಿದ್ದಾರೆ, ನೀವು ನಮ್ಮ ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ಅನ್ನ ಜೆರಾಕ್ಸ್ ಅನ್ನ ತಗೊಂಡೋಗಿ ಒಮ್ಮೆ ಚೆಕ್ ಮಾಡಿಸಿ ಅಂತ ಹೇಳಿ ಕೂಡ ಹೇಳಿ. ಅದಲ್ಲದೆ ಇನ್ನು ಮತ್ತೆ ನೀವು ನಿಮ್ಮ ಬ್ಯಾಂಕಿಗೆ ಕೂಡ ಹೋಗಿ ಒಮ್ಮೆ ಚೆಕ್ ಮಾಡಿಸಿ. ಯಾಕೆಂತ ಹೇಳಿದ್ರೆ ಈ KYC ಆಗಿರ್ತದೆ, ಆದ್ರೂ ಕೂಡ ಯಾರ್ದೆಲ್ಲ ಏನಾದ್ರೂ ಪ್ರಾಬ್ಲಮ್ ಇಂದ ಸ್ಟಾಪ್ ಆಗಿದ್ರೆ ಅವ್ರ ಟೆಕ್ನಿಕಲ್ ಇಶ್ಯೂ ಇಂದ ಡಿಲೀಟ್ ಆಗಿದ್ರೆ ಅಂತವರದ್ದು ಕೂಡ ನೀವು ಹೋಗಿ ಈ KYC ಮಾಡಿ. ಅಂದ್ರೆ ಬ್ಯಾಂಕ್ ಅಲ್ಲಿ ಚೆಕ್ ಮಾಡಿದಾಗ ಅವ್ರು ಹೇಳ್ತಾರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಕೊಡಿ, ಅವರಲ್ಲಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಿಗೆ ಅವರು ಆಧಾರ್ ಕಾರ್ಡ್ ಅನ್ನ ಮರು ಜೋಡಣೆ ಮಾಡ್ತಾರೆ, ಅಲ್ಲಿ ಕೂಡ ನೀವು ಚೆಕ್ ಮಾಡಿ. ಇನ್ನು 22ನೇ ಕಂತಿನ ಹಣ, ಅದರ ಬಗ್ಗೆ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಆಲ್ರೆಡಿ ಹೇಳಿದ್ದಾರೆ. ಗೌರಿ ಗಣೇಶ ಹಬ್ಬದಂದು ನಿಮಗೆ ನಾವು 2,000 ಹಣವನ್ನ ಹಾಕ್ತೇವೆ ಅಂತ ಹೇಳಿ. ಅಂದ್ರೆ 4,000, 6,000 ಈ ರೀತಿ ಬರುವುದಿಲ್ಲ, ಮಾಧ್ಯಮದಲ್ಲೆಲ್ಲ ಬರ್ತಾ ಉಂಟು 6,000 ಒಟ್ಟಿಗೆ ಬರುತ್ತೆ ಅಂತ ಹೇಳಿ. ಹಾಗೇನು ಬರುವುದಿಲ್ಲ, 2,000 ಒಂದು ಕಂತಿನ ಹಣ ಮಾತ್ರ ಬರುವಂತದ್ದು. ಅಂದ್ರೆ ನಮ್ಮ ಪ್ರಕಾರ ಅದು 22ನೇ ಕಂತು, ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವ ಪ್ರಕಾರ ಅದು 24ನೇ ಕಂತು. ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ಲಿಕ್ಕೆ ಹೋಗುದಿಲ್ಲ. ಅಂದ್ರೆ ನಾವು ನಮಗೆ ಬಂದಿರುವ ಹಾಗೆ ಅದು 22ನೇ ಕಂತು. ಬಟ್ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಹೇಳುವಂತದ್ದು 24ನೇ ಕಂತು. ಈಗ ಸರ್ಕಾರದಿಂದ ಕೂಡ ಒಂದು ಹೆಲ್ಪ್ ಲೈನ್ ನಂಬರ್ ಅನ್ನು ಕೂಡ ಅವರು ಟ್ಯಾಗ್ ಮಾಡಿದ್ದಾರೆ. ಅಂದ್ರೆ ಒಂದು ನಾನು ಅದನ್ನ ಈ ಸ್ಕ್ರೀನ್ ಅಲ್ಲಿ ಹಾಕ್ತೇನೆ. ಯಾರಿಗೆಲ್ಲ ಅಂದ್ರೆ 21 ಕಂತು ಬರದವರೆಲ್ಲ ಮಾಡ್ಬೇಡಿ, ತುಂಬಾ ಕಂತಿಂದ ಬರದೇ ಇದ್ರೆ ಅವರು ಮಾತ್ರ ಚೆಕ್ ಮಾಡಿ. ಯಾಕೆಂತ ಹೇಳಿದ್ರೆ ಆ ನಂಬರ್ ಕಾಲ್ ಅನ್ನ ಅವರು ಕೊಟ್ಟಿದ್ದಾರೆ ವಿನಃ ಯಾರ ಕಾಲ್ ಅನ್ನು ಕೂಡ
ಅವರು ರಿಸೀವ್ ಮಾಡುದಿಲ್ಲ. ನಾನು ಕೂಡ ಚೆಕ್ ಮಾಡಿದೆ ರಿಸೀವ್ ಮಾಡುದಿಲ್ಲ. ಆದ್ರೂ ನೀವು ಒಮ್ಮೆ ಕಾಲ್ ಮಾಡಿ ನಿಮ್ಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಚೆಕ್ ಮಾಡಿ. ಆ ನಂಬರಿಗೆ ಕಾಲ್ ಮಾಡಿ. ನಾನು ಸ್ಕ್ರೀನಲ್ಲಿ ಹಾಕ್ತೇನೆ. 2 ನಂಬರ್ ಇದೆ. 2 ನಂಬರ್ ಕೂಡ ಹೆಲ್ಪ್ ಲೈನ್ ಅಂತ ಹೇಳಿ ಕೊಟ್ಟಿರುವಂತದ್ದು ಸರ್ಕಾರದಿಂದ. ಅದನ್ನ ನಾನು ಹಾಕ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರುವಂತದ್ದು. ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮತ್ತೆ ನಿಮಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅವರು ಕೂಡ ಕಮೆಂಟ್ ಮಾಡಿ. ನಾನು ಅದರ ಬಗ್ಗೆ ಕೂಡ ವಿಡಿಯೋ ಮಾಡಿ ತಿಳಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.